ಕನಿಷ್ಠ ಜ್ಞಾನವೂ ಇಲ್ಲದೆ ಇವತ್ತು ಕಾಂಗ್ರೆಸ್ನ ನಾಯಕರು ಮಾತಾಡ್ತಾರೆ. ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಯಾವುದೂ ಇಲ್ಲ. ಅಧಿಕಾರದ ಲಾಲಸೆಗೋಸ್ಕರ ಓಲೈಕೆಗೋಸ್ಕರ ಇವರು ದೇಶವನ್ನು ಬೇಕಾದ್ರೆ ಬರ್ಬಾದ್ ಮಾಡೋಕ್ಕೂ ಎಲ್ಲೂ ಕೂಡ ಹಿಂದೆ ಮುಂದೆ ನೋಡಲ್ಲ. ನರೇಂದ್ರ ಮೋದಿ ಅವ್ರು ಮಾಡ್ತಾ ಇರುವಂಥ ಕೆಲಸಗಳನ್ನು ನೋಡಿ ಕಾಂಗ್ರೆಸ್ ಇವತ್ತು ತನ್ನ ಅಸಹಾಯಕತೆಯನ್ನು ಬೇಗುದಿಯನ್ನು ಓಪನ್ ಆಗಿ ಹೇಳ್ಕೊಳ್ಳುವಂಥ ಮಟ್ಟಕ್ಕೆ ಬಂದಿದೆ. ಇವರ ಲೆಕ್ಕದಲ್ಲಿ ಇವಾಗ ಲಂಗಡಾಗೋಡಗಳು ಯಾರು ಅಂತ ಹೇಳಿದ್ರೆ, ಯಾರು ಆಪರೇಷನ್ ಸಿಂಧೂರವನ್ನು ಪ್ರತಿನಿಧಿಸ್ತಾ ಇದ್ದಾರೋ ನಿಯೋಗದಲ್ಲಿ ತೆರಳಿ ಅವರನ್ನು ಲಂಗಡಾಗೋಡ ಅಂತ ಟಾರ್ಗೆಟ್ ಮಾಡ್ತಾ ಇದ್ದಾರಾ ಅನ್ನುವಂಥ ಅನುಮಾನ. ಸಲ್ಮಾನ್ ಖುರ್ಷಿದ್ ಅವರು ಕೂಡ ಬೇಸರ ಆಗಿದ್ದಾರೆ. ಇದರಿಂದ ದೇಶಭಕ್ತರಾಗೋದು ಅಂದರೆ ಅಷ್ಟೊಂದು ಕಷ್ಟನಾ ಅಂತ ರಾಹುಲ್ ಗಾಂಧಿ ಅವ್ರಿಗೆ ಪರೋಕ್ಷವಾಗಿ ಪಾಠವನ್ನೇ ಹೇಳ್ತಾ ಇದ್ದಾರೆ. ಈ ಮನುಷ್ಯ ಇನ್ನಾದರೂ ಬುದ್ಧಿ ಕಲ್ತ್ಕೋಬೇಕು. ಸ್ವತಃ ಪಾಕಿಸ್ತಾನ ಒಪ್ಕೊಳ್ತಾ ಇದೆ. 11 ವಾಯು ನೆಲೆಗಳು ಸೇರಿ 9 ಉಗ್ರ ನೆಲೆಗಳು ಸೇರಿ 28 ಕಡೆಗಳಲ್ಲಿ ಭಾರತ ದಾಳಿ ಮಾಡಿದೆ ಅನ್ನುವಂಥ ಸ್ಪಷ್ಟತೆ. ಸೇನೆಯ ಮೇಲೆ ನಂಬಿಕೆ ಇಲ್ದಂಗೆ ನಡ್ಕೊಳ್ತಾ ಇರುವಂಥ ಈ ರಾಹುಲ್ ಗಾಂಧಿ ಅವರಿಗೆ ಬುದ್ಧಿ ಹೇಳ್ಬೇಕಾಗಿರೋದು ಯಾರು? ಕಾಂಗ್ರೆಸ್ ಸೊಲ್ಲೆತ್ತುತ್ತಾ ಇರೋದೇನು ಅಂತ ಹೇಳಿದ್ರೆ ನಷ್ಟ ಆಗಬಾರ್ದಂತೆ. ಹಾಗಾದರೆ ಇವರೆಲ್ಲ ಮಾಡಿದಂಥ ಯುದ್ಧಗಳಲ್ಲಿ ಯಾವುದೇ ಯುದ್ಧ ಪರಿಕರಗಳು ನಷ್ಟ ಆಗಲಿಲ್ವಾ? ಆರ್ಥಿಕ ನಷ್ಟ ದೇಶಕ್ಕಾಗಲೇ ಇಲ್ವಾ? ಇಲ್ಲ ಇವ್ರು ಮಾಡಿದಂಥ ಯುದ್ಧಗಳಲ್ಲಿ ನಮ್ಮ ಯೋಧರು ಹುತಾತ್ಮರು ಆಗಲೇ ಇಲ್ವಾ? ಭಾರತಕ್ಕೆ ಯಾವುದೇ ವಿಧವಾದ ನಷ್ಟ ಆಗಲೇ ಇಲ್ವಾ? ಆದರೆ ಇವತ್ತು ಆಪರೇಷನ್ ಸಿಂಧೂರದಲ್ಲಿ ಮಾತ್ರ ಯಾವುದೇ ವಿಧವಾದ ನಷ್ಟ ಆಗಬಾರ್ದು ಅಂತ ಇವರು ಇವತ್ತು ಸೊಲ್ಲನ್ನು ಎತ್ತಿರ್ತಕ್ಕಂಥದ್ದು. ಪಾಕಿಸ್ತಾನದ ಗಡಿ ಭಾಗದಲ್ಲಿ ಯಾವುದಾದ್ರೂ ನಮ್ಮ ಯುದ್ಧ ನೌಕೆ ಪತನ ಆಗಿದ್ದರೆ ಅದನ್ನು ಇಟ್ಕೊಂಡು ಪಾಕಿಸ್ತಾನ ನಾನು ಈ ಬನೂನ್ ಅಲ್ ಮರ್ಸೂಸ್ನ ಒಂದು ಆಪರೇಷನಲ್ಲಿ ಗೆದ್ದಿದ್ದೀನಿ, ಭಾರತವನ್ನು ಸೋಲಿಸಿದ್ದೀನಿ ಅಂತ ಬಿಂಬಿಸ್ತಾ ಇತ್ತು. ದೇಶದ ಭದ್ರತೆಗೆ ಬೆನ್ನೆಲುಬಾಗಿ ನಿಲ್ಲಬೇಕಾಗಿರುವಂಥ ಕಾಂಗ್ರೆಸ್ ಪಕ್ಷ ಇವತ್ತು ದೇಶದ ಭದ್ರತೆಯ ವಿಷಯದಲ್ಲಿ ರಾಜಕೀಯವನ್ನು ಮಾಡಲಿಕ್ಕೆ ಹೊರಟಿದಾರಲ್ಲ, ಇವರು ಮುಂದೆ ಈ ದೇಶವನ್ನು ಏನು ಮಾಡ್ತಾರೆ? ಯಾರು ಹೆಮ್ಮೆಯ ನಾಗರಿಕರಿದ್ದೀರಾ ಇವರ ಹೇಳಿಕೆಗಳನ್ನು ವಿರೋಧ ವ್ಯಕ್ತಪಡಿಸಲೇಬೇಕು. ಇಲ್ಲದೇ ಇದ್ದರೆ ಇವರು ಒಂದು ಕಡೆಯಿಂದ ಸೀಮೆ ಎಣ್ಣೆಯನ್ನು ಚೆಲ್ಕೊಂಡ್ಬರ್ತಾ ಇದ್ದಾರೆ. ಎಲ್ಲೆಲ್ಲಿ ಇವರು ರ್ಯಾಲಿಗಳನ್ನು ಮಾಡ್ತಾ ಇದ್ದಾರೋ, ಸಂಘಟನಾ ರ್ಯಾಲಿಗಳನ್ನು, ಓದಲ್ಲಿ ಬಂದಲ್ಲೆಲ್ಲ ಜಾತಿ ಜನಗಣತಿಯ ವಿಚಾರವನ್ನು ಇಟ್ಕೊಂಡು, ಆಪರೇಷನ್ ಸಿಂಧೂರದ ವಿಷಯವನ್ನು ಇಟ್ಕೊಂಡು ಮೆತ್ತಗೆ ಒಂದು ಕಡೆಯಿಂದ ಸೀಮೆ ಎಣ್ಣೆಯನ್ನು ಚೆಲ್ಕೊಂಬರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮುಂದೆ ಒಂದು ದಿನ ಇವರು ಅದಕ್ಕೆ ಕಡ್ಡಿ ಗೀಚಿದ್ರೆ ಸಾಕು, ದೇಶ ಹತ್ಕೊಂಡು ಉರಿಯುವಂಥ ಒಂದು ಗಂಭೀರವಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ನರೇಂದರ್ ಸೆರೆಂಡರ್ ಹಾಗಂತ ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು. ರಾಹುಲ್ ಗಾಂಧಿಗೆ ಇತ್ತೀಚೆಗೆ ನಿದ್ದೆಯೇ ಬರ್ತಾ ಇಲ್ಲ. ಓದಲ್ಲಿ ಬಂದಲ್ಲೆಲ್ಲ ಆಪರೇಷನ್ ಸಿಂಧೂರದ ವಿರುದ್ಧ ನಕಾರಾತ್ಮಕ ವಿಚಾರಗಳನ್ನು ಬಿತ್ತೋದ್ರಲ್ಲಿ, ಜನರ ಮನಸ್ಸಿನಲ್ಲಿ ಗೊಂದಲವನ್ನು ಉಂಟು ಮಾಡೋದ್ರಲ್ಲಿ, ತನ್ಮುಖೇನ ತನ್ನ ರಾಜಕೀಯ ಬೇಳೆಗಳನ್ನು ಬೇಯಿಸ್ಕೊಳ್ಳುವಂತಹ ಕೆಲಸಕ್ಕೆ ರಾಹುಲ್ ಗಾಂಧಿಯವರು ಕೈ ಹಾಕಿರ್ತಕ್ಕಂಥದ್ದು. ಹಾಗಾಗಿ ನಿನ್ನೆ ಮಧ್ಯಪ್ರದೇಶದಲ್ಲಿ ಇವರು ಒಂದು ಸಂಘಟನಾ ಅಭಿಯಾನ ಮಾಡ್ತಾಯಿದ್ರು, ಕಾಂಗ್ರೆಸ್ನ ಸಂಘಟನಾ ಅಭಿಯಾನ. ಇದರಲ್ಲಿ ಅವರು ಜಿಲ್ಲಾಧ್ಯಕ್ಷರುಗಳ ಬದಲಾವಣೆ ಮಾಡಬೇಕು ಮತ್ತು ಈಗಿರೋವಂಥವ್ರನ್ನ ನಿವೃತ್ತಿ ಘೋಷಣೆ ಮಾಡಬೇಕು ಅನ್ನೋ ವಿಷಯದಲ್ಲಿ ಮಾತಾಡ್ತಾ ಏನು ಹೇಳ್ತಾ ಇದ್ದಾರೆ ಅಂದರೆ, ಅಮೇರಿಕಾದ ಮುಂದೆ ಮಂಡಿಯೂರಿದ ನರೇಂದ್ರ ಮೋದಿ, ಅಲ್ಲಿಂದ ಒಂದೇ ಒಂದು ಫೋನ್ ಕಾಲ್ ಬಂದಿದ್ದ ತಕ್ಷಣ ಟ್ರಂಪ್ ಅವ್ರ ಮುಂದೆ ನರೇಂದರ್ ಬಿಕೆಮ್ ಎ ಸೆರೆಂಡರ್ ಅಂತ ಹೇಳುವಂಥ ಮಾತುಗಳನ್ನು ಹೇಳ್ತಾ ಇರೋದು ನೋಡಿ. ಈ ರಾಹುಲ್ ಗಾಂಧಿಗೆ ಹೇಳಿ ಕೇಳಿ ಯಾಕೋ ಈ ನಡುವೆ ಇವರು ಕೊಡ್ತಾ ಇರುವಂಥ ಹೇಳಿಕೆಗಳು ಈ ದೇಶಕ್ಕೆ ಮುಂದೊಂದು ದಿನ ಅಪಾಯಕಾರಿಯಾಗಿ ಪರಿಣಮಿಸುತ್ತೆ ಅನ್ನೋದರಲ್ಲಿ ಯಾವುದೇ ದ್ವಂದ್ವ ನಿಲುವುಗಳೇ ಬೇಡ ಯಾರಿಗೂ. ಯಾರು ಹೆಮ್ಮೆಯ ನಾಗರಿಕರಿದ್ದೀರಾ ಇವರ ಹೇಳಿಕೆಗಳನ್ನು ವಿರೋಧ ವ್ಯಕ್ತಪಡಿಸಲೇಬೇಕು. ಇಲ್ಲದೇ ಇದ್ದರೆ ಇವರು ಒಂದು ಕಡೆಯಿಂದ ಸೀಮೆ ಎಣ್ಣೆಯನ್ನು ಚೆಲ್ಕೊಂಬರ್ತಾ ಇದ್ದಾರೆ. ಎಲ್ಲೆಲ್ಲಿ ಇವರು ರ್ಯಾಲಿಗಳನ್ನು ಮಾಡ್ತಾ ಇದ್ದಾರೋ, ಸಂಘಟನಾ ರ್ಯಾಲಿಗಳನ್ನು, ಓದಲ್ಲಿ ಬಂದಲ್ಲೆಲ್ಲ ಜಾತಿ ಜನಗಣತಿಯ ವಿಚಾರವನ್ನು ಇಟ್ಕೊಂಡು, ಆಪರೇಷನ್ ಸಿಂಧೂರದ ವಿಷಯವನ್ನು ಇಟ್ಕೊಂಡು ಮೆತ್ತಗೆ ಒಂದು ಕಡೆಯಿಂದ ಸೀಮೆ ಎಣ್ಣೆಯನ್ನು ಚೆಲ್ಕೊಂಬರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮುಂದೆ ಒಂದು ದಿನ ಇವರು ಅದಕ್ಕೆ ಕಡ್ಡಿ ಗೀಚಿದ್ರೆ ಸಾಕು, ದೇಶ ಹತ್ಕೊಂಡು ಉರಿಯುವಂಥ ಒಂದು ಗಂಭೀರವಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದನ್ನು ಯಾರ್ಯಾರು ವೀಕ್ಷಕರಿದ್ದೀರಾ ನಾವೆಲ್ಲರೂ ಮನದಟ್ಟು ಮಾಡ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ, ಈಗ ಆಪರೇಷನ್ ಸಿಂಧೂರ ನಡೀತಲ್ಲ, ಮೊನ್ನೆ CDS ಅವರು ಅಂದರೆ 3 ಸೇನೆಯ ಮುಖ್ಯಸ್ಥರೇನಿದ್ದಾರೆ ಅನಿಲ್ ಚೌಹಾಣ್ ಅವರು ಸಿಂಗಾಪುರದಲ್ಲಿ ಒಂದು ಮಾಧ್ಯಮಕ್ಕೆ ಹೇಳಿದ್ರು, ಯುದ್ಧ ಅಂತ ಹೇಳೋದೇ ಮೊದಲನೇದಾಗಿ ನಾವೆಲ್ಲರೂ ಅರ್ಥ ಮಾಡ್ಕೊಬೇಕಾಗಿರೋದೇನು ಅಂತ ಹೇಳಿದ್ರೆ, ಯುದ್ಧ ಅಂದ್ರೇ ನಷ್ಟದಿಂದನೇ ಯುದ್ಧ ಪ್ರಾರಂಭ ಆಗೋದು. ಹಾಗಾಗಿ ಈ ನಮ್ಮ ದೇಶದಲ್ಲಿ ಎಷ್ಟೋ ಯುದ್ಧಗಳು ನಡೆದಿದೆ. ಇವಾಗ 1947ನೇ ಇಸ್ವಿಯಿಂದ ಸಾಕಷ್ಟು ಯುದ್ಧಗಳು ನಡೆದಿದೆ. ಚೀನಾ ಜೊತೆಯಲ್ಲಿರ್ಬೋದು, ಬಾಂಗ್ಲಾದೇಶದ ವಿರುದ್ಧ ಇರ್ಬೋದು, ಪಾಕಿಸ್ತಾನದ ವಿರುದ್ಧ ಇರ್ಬೋದು, ಯುದ್ಧಗಳು ನಡೆದಿದೆ. ಆದರೆ ಇಲ್ಲಿ ಕಾಂಗ್ರೆಸ್ಸು ಸೊಲ್ಲೆತ್ತುತ್ತಾ ಇರೋದೇನು ಅಂತ ಹೇಳಿದ್ರೆ ನಷ್ಟ ಆಗಬಾರ್ದಂತೆ. ಹಾಗಾದರೆ ಇವರೆಲ್ಲ ಮಾಡಿದಂಥ ಯುದ್ಧಗಳಲ್ಲಿ ಯಾವುದೇ ಯುದ್ಧ ಪರಿಕರಗಳು ನಷ್ಟ ಆಗಲಿಲ್ವಾ? ಆರ್ಥಿಕ ನಷ್ಟ ದೇಶಕ್ಕಾಗಲೇ ಇಲ್ವಾ? ಇಲ್ಲ ಇವ್ರು ಮಾಡಿದಂಥ ಯುದ್ಧಗಳಲ್ಲಿ ನಮ್ಮ ಯೋಧರು ಹುತಾತ್ಮರು ಆಗಲೇ ಇಲ್ವಾ?
ಭಾರತಕ್ಕೆ ಯಾವುದೇ ವಿಧವಾದ ನಷ್ಟ ಆಗಲೇ ಇಲ್ವಾ? ಆದರೆ ಇವತ್ತು ಆಪರೇಷನ್ ಸಿಂಧೂರದಲ್ಲಿ ಮಾತ್ರ ಯಾವುದೇ ವಿಧವಾದ ನಷ್ಟ ಆಗಬಾರ್ದು ಅಂತ ಇವರು ಇವತ್ತು ಸೊಲ್ಲನ್ನು ಎತ್ತಿರ್ತಕ್ಕಂಥದ್ದು. ಹೋದ ಕಡೆ ಬಂದ ಕಡೆ ಎಲ್ಲ ಕೂತ್ಕೊಂಡು ವಿಶೇಷ ಅಧಿವೇಶನವನ್ನು ಕರಿಬೇಕು, ನಮ್ಮ 3 ಸೇನಾ ಮುಖ್ಯಸ್ಥರೇ ಹೇಳ್ಬಿಟ್ಟಿದ್ದಾರೆ ನಮ್ಮದು ವಿಮಾನ ನಷ್ಟ ಆಗೋಗ್ಬಿಟ್ಟಿದೆ ಅಂತ ಸುಮ್ಮನೆ ವಿವಾದದ ಗೂಡುಗಳನ್ನು ಮಾಡ್ತಾ ಇರೋದು, ಸುಳ್ಳಾಗೆ ಹೇಳ್ಕೊಂಡು ತಿರುಗಾಡ್ತಾ ಇರ್ತಕ್ಕಂಥದ್ದು. ಸೇನಾ ಮುಖ್ಯಸ್ಥರು ಏನಂತ ಸ್ಪಷ್ಟಪಡಿಸಿದ್ದಾರೆ ಅಂತ ಹೇಳಿದ್ರೆ, ನಾವು ಆಪರೇಷನ್ ಮಾಡುವ ಮೊದಲ ಹಂತದಲ್ಲಿ ಸ್ವಲ್ಪ ಎಡವಿದ್ರಿಂದ ನಮಗೆ ಸ್ವಲ್ಪ ನಷ್ಟ ಆಗುವಂಥ ಅನುಭವ ಆಯಿತು, ಆದರೆ ನಮ್ಮೆಲ್ಲ ಪೈಲಟ್ಗಳು ವಾಪಸ್ ಬಂದಿದ್ದಾರೆ ಅಂತ ಸ್ಪಷ್ಟತೆಯನ್ನು ಪಡಿಸಿದ್ದಾರೆ. ಎಲ್ಲ ಪೈಲಟ್ಗಳು ವಾಪಸ್ ಬಂದಿರಬೇಕಾದ್ರೆ ನಮ್ಮ ಯುದ್ಧ ವಿಮಾನಗಳು ಕೂಡ ವಾಪಸ್ ಬಂದಿರ್ಬೋದಲ್ಲ, ಆದರೆ ಸೇನೆ ಎಲ್ಲೂ ಕೂಡ ಸ್ಪಷ್ಟಪಡಿಸಲೇ ಇಲ್ಲ ಇವತ್ತವರೆಗೂ ನಾವು ಯಾವ ಯುದ್ಧ ವಿಮಾನಗಳನ್ನು ತೊಗೊಂಡೋಗಿ ಪಾಕಿಸ್ತಾನವನ್ನು ಇವತ್ತು ಉಡೀಶ್ ಮಾಡಿದ್ದೀವಿ ಅಂತ. ಸ್ವತಃ ಪಾಕಿಸ್ತಾನ ಒಪ್ಕೊಳ್ತಾ ಇದೆ, ಭಾರತ ತಾನು ಘೋಷಣೆ ಮಾಡಿದ್ದಕ್ಕಿಂತ ಹೆಚ್ಚಿನ ಹಾನಿಯನ್ನು ಪಾಕಿಸ್ತಾನಕ್ಕೆ ಮಾಡಿದೆ ಅಂತ ನಿನ್ನೆ ಹೇಳ್ತಾ ಇರ್ತಕ್ಕಂಥದ್ದು. ನಾವೆಲ್ಲರೂ ಇವತ್ತವರೆಗೂ ನಾನು ಕೂಡ ಹಲವು ಸಂಚಿಕೆಯಲ್ಲಿ ಸ್ಪಷ್ಟಪಡಿಸಿದ್ದೀನಿ, 11 ಸೇನಾ ನೆಲೆಗಳು 9 ಉಗ್ರದ ನೆಲೆಗಳನ್ನು ಮೇಲೆ ದಾಳಿ ಮಾಡಿತ್ತು ಭಾರತ ಅಂತ. ಆದರೆ ಇವತ್ತು ಬರ್ತಾ ಇರೋಂಥ ಸ್ಪಷ್ಟತೆ ಏನಂತ ಹೇಳಿದ್ರೆ 11 ವಾಯು ನೆಲೆಗಳು ಸೇರಿ 9 ಉಗ್ರ ನೆಲೆಗಳು ಸೇರಿ ಇನ್ನೂ 28 ಕಡೆಗಳಲ್ಲಿ ಭಾರತ ದಾಳಿ ಮಾಡಿದೆ ಅನ್ನುವಂಥ ಸ್ಪಷ್ಟತೆಯನ್ನು ಪಾಕಿಸ್ತಾನ ಕೊಡ್ತಾ ಇರೋವಾಗ ಇವ್ರಿಗೆ ಯಾಕೆ ತಾಡಲಿಕ್ಕಾಗದೇ ಇರೋವಂಥ ಉರಿ ಬಂದಿದೆ ಅನ್ನುವಂಥ ಪ್ರಶ್ನೆ ಬಂದಿರೋದು. ಇವರು ನಿನ್ನೆ ಅವರ ಸಂಘಟನೆಯ ರ್ಯಾಲಿಯಲ್ಲಿ ಮಾತಾಡ್ತಾ ರಾಹುಲ್ ಗಾಂಧಿಯವರು ಏನಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿದ್ರೆ, ಆಪರೇಷನ್ ಸಿಂಧೂರ ಶುರುವಾಗಿದ್ದ ಕ್ಷಣ ಅಲ್ಲಿಂದ ಟ್ರಂಪ್ ಅವರು ಒಂದು ಕರೆ ಮಾಡಿದ್ದ ತಕ್ಷಣ ನರೇಂದ್ರ ಮೋದಿಯವರು ಸರೆಂಡರ್ ಆಗಿಬಿಟ್ರು. ಆದರೆ ಇಂದಿರಾ ಗಾಂಧಿಯವರು ಈ ವಿಷಯದಲ್ಲೂ ಕೂಡ ಇದೇ ಥರ ಆಗಿತ್ತು. ಆದರೆ ಇಂದಿರಾ ಗಾಂಧಿ ಎಲ್ಲೂ ಎದುರ್ಕೊಂಡು ಕೂತ್ಕೊಂಡಿರಲಿಲ್ಲ, ತಾವೇನು ಮಾಡಬೇಕೋ ಅದನ್ನು ಮಾಡಿದ್ರು ಅಂತ ಅಲ್ಲಿ ನೆರೆದಿರೋ ಅಂಥ ಕಾಂಗ್ರೆಸ್ ಕಾರ್ಯಕರ್ತರ ಮುಂದೆ ಹೇಳ್ತಾರೆ ಇವರು. ಹಾಗಾಗಿ ಇವತ್ತು ಆಪರೇಷನ್ ಸಿಂಧೂರದಿಂದ ಏನೆಲ್ಲ ಪರಿಣಾಮ ಆಗಿದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ನಾವು ಅದಕ್ಕೆ ಮುಂದಿನ ಒಂದು ವಾಕ್ಯವನ್ನು ಸೇರಿಸ್ಕೋಬೇಕು. ಪಾಕಿಸ್ತಾನ 28 ತನ್ನ ಪ್ರದೇಶಗಳನ್ನು ಕಳ್ಕೊಂಡಿದೆ ಇವತ್ತು. ಅಂದರೆ ಏನು ಉಗ್ರ ನೆಲೆಗಳಿರ್ಬೋದು, ಸೇನಾ ನೆಲೆಗಳಿರ್ಬೋದು, 28 ಕಡೆಗಳಲ್ಲಿ ದಾಳಿಯನ್ನು ಅನುಭವಿಸಿದೆ. ತನ್ನ 8ರಿಂದ 10 ಯುದ್ಧ ವಿಮಾನಗಳನ್ನು ಕಳ್ಕೊಂಡಿದೆ ಅಂತ. ಆದರೆ ಇವರು ಹೇಳಿ ಕೇಳಿ ಇವತ್ತು ರಫೇಲ್ ಜೆಟ್ನ ಬಗ್ಗೆ ಒಂದು ವಿವಾದವನ್ನು ಸೃಷ್ಟಿ ಮಾಡಬೇಕು ಅಂತ ಇಷ್ಟೆಲ್ಲ ಮಾಡ್ತಾ ಇರೋದು. ಮತ್ತು ಇವ್ರಿಗೆ ಯಾವುದೇ ವಿಷಯಗಳು ಸಿಗ್ತಾ ಇಲ್ಲ, ಕಾಂಗ್ರೆಸ್ ಅವ್ರಿಗೆ ಯಾವುದೇ ಒಂದು ವಿಷಯಗಳು ಸಿಗ್ತಾ ಇಲ್ಲ ಮುಂದಿನ ಸಂಸತ್ನಲ್ಲಿ ನಡೆಯುವಂಥ ಅಧಿವೇಶನದಲ್ಲಿ. ಹಾಗಾಗಿ ಇವಾಗ ಜುಲೈಯಲ್ಲಿ ಮುಂಗಾರು ಅಧಿವೇಶನ ಶುರುವಾಗುತ್ತೆ. ಅದಕ್ಕೂ ಮುಂಚೆನೇ ಇವಾಗ ಮುತ್ಯ ಅವರು ಎಲ್ಲ ಕಡೆ ಹೇಳ್ಕೊಂಡು ತಿರುಗಾಡ್ತಾ ಇರೋದು, ವಿಶೇಷ ಅಧಿವೇಶನ ಕರಿಬೇಕು, ಆಪರೇಷನ್ ಸಿಂಧೂರದ ಬಗ್ಗೆ ದೇಶದ ಜನರನ್ನು ಕತ್ಲಲ್ಲಿಟ್ಟಿದ್ದಾರೆ. ಎಲ್ಲೂ ಕೂಡ ಸ್ಪಷ್ಟತೆಯನ್ನು ಪಡಿಸ್ತಾ ಇಲ್ಲ. ಯಾವ ಯುದ್ಧ ವಿಮಾನ ಉದುರೋಗಿದೆ ಅಂತ ಸ್ಪಷ್ಟತೆಯನ್ನು ಪಡಿಸ್ತಾ ಇಲ್ಲ ಭಾರತದ ಸರ್ಕಾರ. ನರೇಂದ್ರ ಮೋದಿಯವರು ಉತ್ತರ ಕೊಡಬೇಕು, ಎಷ್ಟು ಆರ್ಥಿಕ ನಷ್ಟ ಆಗಿದೆ ಅಂತ ಉತ್ತರ ಕೊಡಬೇಕು ಅಂತ ಎಲ್ಲ ಕಡೆ ಘೋಷಣೆಯನ್ನು ಮಾಡಿಕೊಂಡು ಸುದ್ದಿಗೋಷ್ಠಿಗಳು ಮಾಡಿಕೊಂಡು ಓದಲ್ಲಿ ಬಂದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಈ ರೀತಿಯಾಗಿ ಬಿತ್ತರಿಸಿ ಜನಗಳ ಮುಂದೆ ಆಪರೇಷನ್ ಸಿಂಧೂರ ವೈಫಲ್ಯವಾಗಿದೆ ಅನ್ನುವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡು ತನ್ಮುಖ್ಯನೇ ರಾಜಕಾರಣ ಮಾಡಬೇಕು ಅಂತ. ಅದಕ್ಕೇ ಸಲ್ಮಾನ್ ಖುರ್ಷಿದ್ ಅವರು ಕೂಡ ಬೇಸರ ಆಗಿದ್ದಾರೆ. ಇದರಿಂದ ಬೇಸರ ಆಗಿ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಈ ರೀತಿಯಾಗಿ ಬರ್ಕೊಂಡಿದ್ದಾರೆ, ದೇಶಭಕ್ತರಾಗೋದು ಅಂದರೆ ಅಷ್ಟೊಂದು ಕಷ್ಟನಾ ಅಂತ ರಾಹುಲ್ ಗಾಂಧಿ ಅವ್ರಿಗೆ ಪರೋಕ್ಷವಾಗಿ ಪಾಠವನ್ನೇ ಹೇಳ್ತಾ ಇದ್ದಾರೆ. ಈ ಮನುಷ್ಯ ಇನ್ನಾದರೂ ಬುದ್ಧಿ ಕಲ್ತ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಸಲ್ಮಾನ್ ಖುರ್ಷಿದ್ ಅವರು ಇತ್ತೀಚೆಗೆ ಹೊರದೇಶಗಳಲ್ಲಿ ತೆರಳಿ ಆಪರೇಷನ್ ಸಿಂಧೂರದ ಬಗ್ಗೆ ಮಾತನಾಡುವಾಗ ಆರ್ಟಿಕಲ್ 370 ತೆಗೆದುಹಾಕಿದ್ರಿಂದ ಇವತ್ತು ಸುಭಿಕ್ಷತೆ ನೆಲೆಸಿದೆ ಕಾಶ್ಮೀರದಲ್ಲಿ. ಅಲ್ಲಿರೋ ಜನ ಇವತ್ತು ಭಯೋತ್ಪಾದನೆಗೆ ಬೆನ್ನು ಹಾಕಿ ಹೋಗ್ತಾ ಇದ್ದಾರೆ, ಹಲವಾರು ಕೆಲಸ ಕಾರ್ಯಗಳಲ್ಲಿ ತೊಡ್ಕೊಳ್ತಾ ಇದ್ದಾರೆ ಅಂತೆಲ್ಲ ಸ್ಪಷ್ಟತೆಯನ್ನು ಪಡಿಸಿದ್ದಾರೆ. ಆದರೆ ಅವರು ಪರೋಕ್ಷವಾಗಿ ಕಾಂಗ್ರೆಸ್ಗೆ ಹೇಳಿದ್ದು ಏನಂತ ಹೇಳಿದ್ರೆ, ಇವತ್ತು ಯಾರ್ಯಾರು ಕಾಂಗ್ರೆಸ್ ಪಕ್ಷದಿಂದ ಹೋಗಿ ದೇಶವನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ ಮತ್ತು ಪಾಕಿಸ್ತಾನ ಏನು ಭಯೋತ್ಪಾದನೆಯನ್ನು ಪೋಷಣೆ ಮಾಡ್ತಾ ಇದೆ ಅಂತ ಎಲ್ಲ ವಿದೇಶಗಳಲ್ಲಿ ಮನವರಿಕೆ ಮಾಡೋದ್ರ ಮುಖಾಂತರ ಪಾಕಿಸ್ತಾನ ಒಂದು ಭಯೋತ್ಪಾದಕ ದೇಶ ಅಂತ ಹೇಳುವಂತಹ ಒಂದು ಮನಸ್ಥಿತಿಗೆ ವಿಶ್ವದ ಎಲ್ಲ ದೇಶಗಳನ್ನ ಕರ್ಕೊಂಬರಬೇಕು ಅನ್ನುವಂಥ ಪ್ರಯತ್ನ ಸಾಗಿರೋವಾಗ ಕಾಂಗ್ರೆಸ್ಗೆ ಏನಾಗೋಯ್ತು ಅಂತ ಹೇಳಿದ್ರೆ ಇವರೆಲ್ಲ BJPಯ ವಕ್ತಾರರ ಥರ ಮಾತಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಸಂಕಟ ಶುರುವಾಗೋಗಿ ಇವತ್ತು ಇವರನ್ನೆಲ್ಲ ಲಂಗಡಾ ಗೋಡಗಳು ಅಂತ ಕರೆಯುವಂಥ ಮಟ್ಟಿಗೆ ಪರೋಕ್ಷವಾಗಿ ಇವರು ಉತ್ತರ ಕೊಟ್ಟಿರೋದು ಸಲ್ಮಾನ್ ಖುರ್ಷಿದ್ ಅವ್ರಿಗೆ, ಶಶಿ ತರೂರ್ ಅವ್ರಿಗೆ.
ಯಾರು ಬಿ ಜೆ ಪಿಯನ್ನು ಅಂದರೆ ದೇಶವನ್ನು ಸಮರ್ಥನೆ ಮಾಡ್ತಾ ಇರೋದು ಆಪರೇಷನ್ ಸಿಂಧೂರದಲ್ಲಿ ವಿದೇಶಗಳಲ್ಲಿ ಇವಾಗ ನಿಯೋಗಗಳು ತೆರಳಿ ಅವರನ್ನು ಬಿ ಜೆ ಪಿಯ ವಕ್ತಾರರು ಅಂತ ಹೇಳುವಂಥ ಮಟ್ಟದಲ್ಲಿ ಇವತ್ತು ಆಕ್ರೋಶ ಭುಗಿಲೆದ್ದಿರತಕ್ಕಂಥದ್ದು ಕಾಂಗ್ರೆಸ್ಸಲ್ಲಿ. ಹಾಗಾಗಿ ರಾಹುಲ್ ಗಾಂಧಿ ಅವರು ನಿನ್ನೆ ನಡೆದಂತಹ ಮಧ್ಯಪ್ರದೇಶದ ರ್ಯಾಲಿಯಲ್ಲಿ ಸ್ಪಷ್ಟತೆಯನ್ನು ಪಡಿಸಿರೋದು ಏನಪ್ಪ ಅಂತ ಹೇಳಿದ್ರೆ, 2 ವಿಧವಾದ ಕುದುರೆಗಳಿತ್ತಂತೆ ಕಾಂಗ್ರೆಸ್ ಒಳಗಡೆ. ಅದು ಯಾವುದು ಅಂತ ಹೇಳಿದ್ರೆ, ಒಂದು ಭಾರತ್ ಕಾ ಘೋಡ, ಇನ್ನೊಂದು ರೇಸ್ ಕಾ ಘೋಡ ಅಂತೆ. ಭಾರತ್ ಕಾ ಘೋಡ ಅಂದರೆ ಮದುವೆ ದಿಬ್ಬಣದಲ್ಲಿ ಕರ್ಕೊಂಡು ಹೋಗ್ತಾರಲ್ಲ ಅಂಥ ಕುದುರೆ, ಇನ್ನೊಂದು ರೇಸ್ ಕಾ ಘೋಡ ಅಂದರೆ ರೇಸ್ ಟ್ರ್ಯಾಕಲ್ಲಿ ಓಡುತ್ತಲ್ಲ ಕುದುರೆ ರೇಸಲ್ಲಿ ಆ ಘೋಡ. ಆಮೇಲೆ ಇವರು ಇವಾಗ ಇನ್ನೊಂದು 3ನೇ ಕುದುರೆಯನ್ನು ಅನ್ವೇಷಣೆ ಮಾಡಿದ್ದಾರೆ, ಅದು ಲಂಗಡಾ ಘೋಡ ಅಂತೆ. ಲಂಗಡಾ ಘೋಡ ಅಂದರೆ ಕುಂಟು ಕುದುರೆ ಅಂತ. ಹಾಗಾಗಿ ಇವ್ರು ಇವಾಗ ಏನು ಹೇಳ್ತಾ ಇರೋದು ಅಂದರೆ, ಕಮಲ್ನಾಥ್ ಅವರೇ ಸ್ಪಷ್ಟಪಡಿಸಿದಂತೆ ಇಂದಿನ ಚುನಾವಣೆಗಳಲ್ಲಿ ನಾವು ಭಾರತ್ ಕಾ ಘೋಡನ ರೇಸ್ಗೆ ಕಳಿಸ್ತಾ ಇದ್ವಿ, ರೇಸ್ ಘೋಡನ ಭಾರತಕ್ಕೆ ಕಳಿಸ್ತಾ ಇದ್ವಿ, ಅದರಿಂದ ನಾವು ಚುನಾವಣೆಯಲ್ಲಿ ಸೋತೋಗ್ಬಿಟ್ರಿ ಅಂತ ಹೇಳ್ತಾ ಇದ್ರು. ಅಂದರೆ ಮದುವೆ ದಿಬ್ಬಣಕ್ಕೆ ಕಳಿಸ್ಬೇಕಾಗಿರೋ ಕುದುರೆನ ತೊಗೊಂಡೋಗಿ ರೇಸಿಗೆ ಬಿಡ್ತಾ ಇದ್ವಿ, ರೇಸಲ್ಲಿ ಇರಬೇಕಾಗಿರೋ ಕುದುರೆನ ತಗೊಂಬಂದು ಮದುವೆ ದಿಬ್ಬಣಕ್ಕೆ ಬಿಡ್ತಾ ಇದ್ವಿ, ಹಾಗಾಗಿ ನಾವು ಚುನಾವಣೆಯಲ್ಲಿ ಸೋತಾಗ್ತಾ ಇದ್ವಿ. ಇನ್ನು ಮುಂದಕ್ಕೆ ರೇಸಲ್ಲಿ ಓಡೋವಂಥ ಕುದುರೆನ ರೇಸಲ್ಲೇ ಓಡಿಸ್ಬೇಕು, ಮದುವೆ ದಿಬ್ಬಣದಲ್ಲಿ ಓಡೋವಂಥ ಕುದುರೆನ ಮದುವೆ ದಿಬ್ಬಣದಲ್ಲೇ ಓಡಿಸ್ಬೇಕು. ಅದ್ರ ಜೊತೆಯಲ್ಲಿ ಇನ್ನೊಂದು ಥರದ ಕುದುರೆ ಇದೆ, ಅದೇ ಕುಂಟು ಕುದುರೆಗಳು. ಅಂದರೆ ಇವರು ಪಕ್ಷದ ಒಳಗಡೆನೇ ಇರ್ತಾರೆ, ಆದರೆ ಪಕ್ಷಕ್ಕೆ ಒಂದು ಮುಜುಗರವನ್ನು ಉಂಟು ಮಾಡ್ತಾರೆ, ಪಕ್ಷದ ಒಂದು ನಿಲುವುಗಳಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಇಂಥವ್ರನ್ನೆಲ್ಲ ಮನೆಗೆ ಕಳಿಸ್ಬೇಕು ಅಂತ. ಅಂದರೆ ಗಾಸ್ ಕಾಕೆ ಬೈಟ್ನಾ ಹೇ, ಇಲ್ಲಾಂದರೆ ಇವ್ರಿಗೆ ಏನು ಮಾಡ್ತೀವಿ ಅನ್ನೋದು ನಾನು ಹೇಳೋದಿಲ್ಲ ಅಂತ ಹೇಳುವಂಥ ಒಂದು ದಾರ್ಶವನ್ನು ಮೆರೀತಾರೆ ವೇದಿಕೆಯಲ್ಲಿ. ಇವರು ಜಿಲ್ಲಾಧ್ಯಕ್ಷರನ್ನು ಬದಲಾವಣೆ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ಯಾರಿಗೂ ಏನು ಸಂಕಟ ಇಲ್ಲ. ಸಂಕಟ ಏನಿದ್ರು ಕಾಂಗ್ರೆಸ್ಗೆ ಆಗಬೇಕು. ಅಂದರೆ ಇವತ್ತು ದೇಶದಲ್ಲಿ ಆಗ್ತಾ ಇರುವಂಥ ನರೇಂದ್ರ ಮೋದಿ ಅವ್ರು ಮಾಡ್ತಾ ಇರುವಂಥ ಕೆಲಸಗಳನ್ನು ನೋಡಿ ಕಾಂಗ್ರೆಸ್ ಇವತ್ತು ತನ್ನ ಅಸಹಾಯಕತೆಯನ್ನು, ಬೇಗುದಿಯನ್ನು ಓಪನ್ ಆಗಿ ಹೇಳ್ಕೊಳ್ಳುವಂಥ ಮಟ್ಟಕ್ಕೆ ಬಂದಿದೆ. ಇವರ ಲೆಕ್ಕದಲ್ಲಿ ಇವಾಗ ಲಂಗಡಾ ಘೋಡಗಳು ಯಾರು ಅಂತ ಹೇಳಿದ್ರೆ, ಯಾರು ಆಪರೇಷನ್ ಸಿಂಧೂರವನ್ನು ಪ್ರತಿನಿಧಿಸ್ತಾ ಇದ್ದಾರೋ ನಿಯೋಗದಲ್ಲಿ ತೆರಳಿ ಅವರನ್ನು ಲಂಗಡಾ ಘೋಡ ಅಂತ ಟಾರ್ಗೆಟ್ ಮಾಡ್ತಾ ಇದ್ದಾರಾ ಅನ್ನುವಂಥ ಅನುಮಾನ. ಅದರೊಟ್ಟಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಯಾರು ವಯೋಮಾನ ಆಗ್ತಾಯಿದೆ ಅವರನ್ನೆಲ್ಲ ನಿವೃತ್ತಿ ಘೋಷಣೆ ಮಾಡಬೇಕು ಅನ್ನೋದು ಒಂದಿದೆ. ಹಾಗಾಗಿ ಇವತ್ತು ನಾವೆಲ್ಲರೂ ತಿಳ್ಕೊಬೇಕಾಗಿರೋದೇನು ಅಂತ ಹೇಳಿದ್ರೆ, ಇವರು ಗೊಂದಲಭರಿತವಾದಂಥ ಹೇಳಿಕೆಗಳನ್ನು ಕೊಡೋದ್ರ ಮುಖಾಂತರ ದೇಶದ ಜನರಲ್ಲಿ ಆಪರೇಷನ್ ಸಿಂಧೂರದ ವಿರುದ್ಧ ಒಂದು ಗೊಂದಲಮಯ ವಾತಾವರಣವನ್ನು ಸೃಷ್ಟಿ ಮಾಡಿ ಅದರ ಮುಖಾಂತರ ಸಂಸತ್ನ ಅಧಿವೇಶನಗಳು ನಡೆದೇ ಇರುವ ರೀತಿಯಲ್ಲಿ ಒಂದು ಷಡ್ಯಂತ್ರವನ್ನು ಮಾಡ್ತಾ ಇರತಕ್ಕಂಥದ್ದು, ಅದರ ಮುಖಾಂತರ ಪಾಕಿಸ್ತಾನವನ್ನು ಸಮರ್ಥನೆ ಮಾಡ್ತಕ್ಕಂಥದ್ದು, ಓಲೈಕೆಯನ್ನು ಮಾಡೋವಂಥ ಒಂದು ಕೆಲಸಗಳಿಗೆ ಕೈ ಹಾಕಿರೋದು ಇವತ್ತು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದೆಲ್ಲೂ ಕೂಡ ಏನು ತೆರೆ ಹಿಂದೆ ನಡೀತಾ ಇರ್ತಕ್ಕಂಥದ್ದಲ್ಲ, ತೆರೆಯ ಮುಂದೆಯೇ ನಡೀತಾ ಇರ್ತಕ್ಕಂಥದ್ದು. ಆದ್ದರಿಂದ ನಾವು ಭಾರತೀಯರಾದ ನಾವೆಲ್ಲರೂ ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡೋದ್ರ ಮುಖಾಂತರ ಈ ಕಾಂಗ್ರೆಸ್ನ ಷಡ್ಯಂತ್ರವನ್ನು ನಾವು ಅರ್ಥಕೊಂಡು ದೇಶದ ಭದ್ರತೆಯ ವಿಷಯದಲ್ಲಿ ರಾಜಿ ಇಲ್ಲ ಅನ್ನೋದನ್ನು ನಾವು ಸ್ಪಷ್ಟಪಡಿಸ್ಕೋಬೇಕು. ಯಾಕೆ ಅಂತೇಳಿದ್ರೆ ಇಲ್ಲಿ ಒಂದು ತುಂಬ ಕುತೂಹಲಕಾರಿಯಾದ ಒಂದು ವಿಷಯ ಇದೆ. ಭಾರತ ಡಮ್ಮಿ ಡ್ರೋನ್ಗಳನ್ನು ಹಾರಿಸಿತ್ತು ಫಸ್ಟು ಮೊದಲನೇ ದಿನದ ಆಪ್ರೇಷನಲ್ಲಿ. ಹಾರಿಸಿದಾಗ ಅದರದ್ದು ಸಿಗ್ನೇಚರ್ಸನ್ನು ಕೂಡ ಡಿಜಿಟಲ್ ಸಿಗ್ನೇಚರನ್ನು ಕ್ಯಾಚ್ ಮಾಡುತ್ತೆ ರೆಡಾರ್ಗಳು. ಹಾಗಾಗಿ ಅದನ್ನು ಡಮ್ಮಿ ಡ್ರೋನ್ಗಳನ್ನು ಒಡೆದು ಉಳಿಸಿರ್ಬೋದು ಅನ್ನುವಂಥ ಅನುಮಾನಗಳಿದೆ. ಆದರೆ ಪಾಕಿಸ್ತಾನ ಯಾವುದಾದ್ರೂ ಒಂದು ರೆಫೇಲ್ ಜೆಟ್ಟು ಪಾಕಿಸ್ತಾನದ ಒಂದು ಗಡಿ ಪ್ರದೇಶದಲ್ಲಿ ಏನಾದರೂ ಬಿದ್ದೋಗಿದ್ದಿದ್ರೆ ಆ ಚೂರನ್ನ ಇವತ್ತು ಜಾಹೀರು ಮಾಡ್ತಾಯಿತ್ತು, ಬಿಡ್ತಾಯಿತ್ತ ಪಾಕಿಸ್ತಾನ? ಇಂಥ ಒಂದು ಕನಿಷ್ಠ ಜ್ಞಾನವೂ ಇಲ್ಲದೆ ಇವತ್ತು ಕಾಂಗ್ರೆಸ್ನ ನಾಯಕರು ಮಾತಾಡ್ತಾರೆ. ಇವ್ರಿಗೆ ನಾಚಿಕೆ, ಮಾನ, ಮರ್ಯಾದೆ ಅನ್ನೋದು ಯಾವುದೂ ಇಲ್ಲ. ಅಧಿಕಾರದ ಲಾಲಸೆಗೋಸ್ಕರ, ಓಲೈಕೆಗೋಸ್ಕರ ಇವರು ದೇಶವನ್ನು ಬೇಕಾದ್ರೆ ಬರ್ಬಾದ್ ಮಾಡೋಕ್ಕೂ ಎಲ್ಲೂ ಕೂಡ ಹಿಂದೆ ಮುಂದೆ ನೋಡಲ್ಲ ಅನ್ನೋದು ಇದರಿಂದ ಸ್ಪಷ್ಟ ಆಗುತ್ತೆ. ಒಂದು ಆ ಕಡೆ ಗಡಿಯಿಂದ ಆ ಕಡೆ ಆಚೆಗೆ ಯಾವುದೇ ಭಾರತದ ಯುದ್ಧ ವಿಮಾನ ಪತನ ಆಗಿದ್ದಿದ್ರೆ ಪಾಕಿಸ್ತಾನ ಅದನ್ನು ಜಾಹೀರು ಮಾಡಿಕೊಂಡು ಇವತ್ತು ನಾವು ಯುದ್ಧದಲ್ಲಿ ವಿಜಯಶಾಲಿಗಳಾಗಿದ್ದೀವಿ ಅಂತ ಹೇಳುವಂತಹ ಒಂದು ಮಾತನ್ನು ಹರಿಬಿಡ್ತಾ ಇತ್ತು. ಹಾಗಾಗಿ ಇವರು 10ನೇ ತಾರೀಕು ಬನೂನ್ ಅಲ್ ಮರ್ಸೂಸ್ ಅನ್ನುವಂಥ ಒಂದು, ಅಂದರೆ ಇವಾಗ ನಾವು ಆಪ್ರೇಷನ್ ಸಿಂಧೂರ ಮಾಡ್ತೀವಲ್ಲ ಆ ರೀತಿ ಆಪ್ರೇಷನ್ನ ಭಾರತದ ಮೇಲೆ ಮಾಡ್ತೀವಿ ಅಂತ ಹೇಳಿದರು ಶಾಬಾಜ್ ಶರೀಫ್ ಅವರು 4:15 ಪ್ರಾರ್ಥನೆಯನ್ನು ಮುಗಿಸಿ. ಅಷ್ಟರಲ್ಲಿ ಭಾರತ ಬ್ರಹ್ಮೋಸು ಏನು ತನ್ನ ಒಂದು ಕ್ಷಮತೆಯನ್ನು ತೋರಿಸಿತ್ತು, ಅದರಿಂದ ಪಾಪ ಮುಲ್ಲಾ ಮುನೀರ ಮಾಡಿದಂಥ ಪ್ಲ್ಯಾನ್ ಎಲ್ಲ ಫೇಲ್ಯೂರ್ ಆಯಿತು ಅಂತ. ಹಂಗಾಗಿನೇ ನಾನಿವತ್ತು ನಿಮ್ಮೆಲ್ಲರ ಮುಂದೆ ಸ್ಪಷ್ಟತೆಯನ್ನು ಪಡಿಸ್ತಾ ಇರೋದು, ಪಾಕಿಸ್ತಾನದ ಗಡಿ ಭಾಗದಲ್ಲಿ ಯಾವುದಾದ್ರೂ ನಮ್ಮ ಯುದ್ಧ ನೌಕೆ ಪತನ ಆಗಿದ್ದರೆ ಅದನ್ನು ಇಟ್ಕೊಂಡು ಪಾಕಿಸ್ತಾನ ನಾನು ಈ ಬನೂನ್ ಅಲ್ ಮರ್ಸೂಸ್ನ
ಒಂದು ಆಪರೇಷನಲ್ಲಿ ಗೆದ್ದಿದ್ದೀನಿ, ಭಾರತವನ್ನು ಸೋಲಿಸಿದ್ದೀನಿ ಅಂತ ಬಿಂಬಿಸ್ತಾ ಇತ್ತು. ಎರಡನೆಯದಾಗಿ ಏನು ಅಂತ ಹೇಳಿದ್ರೆ, ಭಾರತದ ಗಡಿ ಭಾಗದಲ್ಲಿ ಏನಾದರೂ ಪಾಕಿಸ್ತಾನ ಆ ಕಡೆಯಿಂದ ಕ್ಷಿಪಣಿಗಳಿಂದ ಏನಾದರೂ ಭಾರತದ ಯುದ್ಧ ವಿಮಾನಗಳನ್ನು ಒಡೆದು ಉರುಳಿಸಿದಿದ್ರೆ ನಮ್ಮ ದೇಶದ ಮಾಧ್ಯಮಗಳು ಸುಮ್ಮನೆ ಬಿಡ್ತಾ ಇತ್ತಾ? ಸ್ಪೆಷಲಿ ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾ ಇಲ್ಲಿ ಏನಾದರೂ ಸುಮ್ಮನೆ ಬಿಡ್ತಾ ಇತ್ತೋ ಅನ್ನೋಂಥ ಪ್ರಶ್ನೆ ಬಂದಿದೆ. ಹಾಗಾಗಿ ಸಣ್ಣ ಪುಟ್ಟ ಹಾನಿಗಳೇನೋ ಆಗಿರಬಹುದು, ಅದನ್ನು ಸೇನೆ ಸ್ಪಷ್ಟಪಡಿಸಿದ ಮೇಲೂ ಕೂಡ ಸೇನೆಯ ಮೇಲೆ ನಂಬಿಕೆ ಇಲ್ದಂಗೆ ನಡ್ಕೊಳ್ತಾ ಇರೋವಂಥ ಈ ರಾಹುಲ್ ಗಾಂಧಿ ಅವ್ರಿಗೆ ಬುದ್ಧಿ ಹೇಳಬೇಕಾಗಿರೋದು ಯಾರು ಅನ್ನೋವಂಥ ಇವತ್ತು ಪ್ರಶ್ನೆ ಎದುರಾಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲಿ ಕೂಡ ಸೇನೆ ಯುದ್ಧ ಅಂದ್ರೇ ನಷ್ಟ ಅಂತ ನಾನು ಮೊದಲೇ ಹೇಳಿದ್ದೀನಿ. ನಷ್ಟ ಆಗುತ್ತೆ, ಪ್ರಾಣ ಹಾನಿಯೂ ಆಗುತ್ತೆ, ಯೋಧರು ಹುತಾತ್ಮರಾಗ್ತಾರೆ, ನಾಗರಿಕರು ಹುತಾತ್ಮರಾಗೋ ಅಂದರೆ ಪ್ರಾಣವನ್ನು ಕಳ್ಕೊಬೇಕಾಗಿರೋಂಥ ಸಂದರ್ಭಗಳು ಬರುತ್ತೆ. ಇಂಥ ಎಲ್ಲ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ದೇಶದ ಭದ್ರತೆಗೆ ಬೆನ್ನೆಲುಬಾಗಿ ನಿಲ್ಲಬೇಕಾಗಿರುವಂಥ ಕಾಂಗ್ರೆಸ್ ಪಕ್ಷ ಇವತ್ತು ದೇಶದ ಭದ್ರತೆಯ ವಿಷಯದಲ್ಲಿ ರಾಜಕೀಯವನ್ನು ಮಾಡಲಿಕ್ಕೆ ಹೊರಟಿದಾರಲ್ಲ, ಇವರು ಮುಂದೆ ಈ ದೇಶವನ್ನು ಏನು ಮಾಡ್ತಾರೆ ಅನ್ನುವಂಥ ಪ್ರಶ್ನೆಯನ್ನು ನಿಮ್ಮೆಲ್ಲರ ಮುಂದೆ ಇಡೋದ್ರ ಮುಖಾಂತರ ಆಟೋವಾಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.